ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇವತ್ತು ತಿಳಿಸಿಕೊಡುತ್ತಿರುವ ವಿಷಯ ವಿವಿಧ 5ನೇ ತರಗತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು, ನವೋದಯ ಹಾಗೂ ಆದರ್ಶ ವಿದ್ಯಾಲಯ, ಸೈನಿಕ, ಕಿತ್ತೂರು ಮತ್ತು ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯದ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಅದಕ್ಕೂ ಮೊದಲು ನಾನು ತಮ್ಮೊಂದಿಗೆ ಕಂಟೆಂಟ್ ಬಗ್ಗೆ ಚರ್ಚಿಸುತ್ತೇನೆ. ಅಂದರೆ ಯಾವ ಯಾವ ವಿಷಯಗಳ ಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿದುಕೊಂಡು ತದನಂತರ ಅಲ್ಲಿರುವಂತಹ ಪ್ರಶ್ನೆಗಳು ಅಂದರೆ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತಮ್ಮೊಂದಿಗೆ ನಾನು ಇಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಮ್ಮ ಮಗ ಅಥವಾ ಮಗಳು ಈ ವರ್ಷ 4ನೇ ತರಗತಿ ಪಾಸ್ ಆಗಿ 5ನೇ ತರಗತಿಗೆ ಬಂದಿದ್ದರೆ ನಮ್ಮ ಚಾನಲ್ನ ವಿಡಿಯೋಗಳು ತಮಗೆ ತುಂಬ ಉಪಯುಕ್ತವಾಗುತ್ತವೆ. ಇಲ್ಲಿ ಕೇವಲ ಇಲ್ಲಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಇಲ್ಲಿ ರಿಸಲ್ಟ್ಸ್ ಆಗಿರ್ಬೋದು, ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟ್ ಆಗಿರ್ಬೋದು, ಅದರೊಂದಿಗೆ ಇಲ್ಲಿ ಆಯ್ಕೆ ಪಟ್ಟಿ ಜೊತೆಗೆ ಇಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟ ಪಾಠಗಳನ್ನು ಕೂಡ ನಾನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ತಾವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ದಿನನಿತ್ಯ ಅಟ್ಲೀಸ್ಟ್ ಒಂದು ವಿಡಿಯೋಗಳು ತಮಗೋಸ್ಕರ ಬರ್ತವೆ ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ನಿಂದ ಅಂತ ಹೇಳ್ತಾ, ಇವತ್ತು ಮೊದಲಿಗೆ ವಚನಗಳು ಎಂಬ ವ್ಯಾಕರಣ ಮಾಹಿತಿಯನ್ನು ಒಳಗೊಂಡ ಒಂದು ಘಟಕದ ಬಗ್ಗೆ ತಮ್ಮೊಂದಿಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಕೆಲವೊಂದಿಷ್ಟು ತಮಗಾಗಿ ಮಾದರಿ ಅಭ್ಯಾಸವನ್ನು ಕೂಡ ತಮ್ಮೊಂದಿಗೆ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವಚನಗಳಲ್ಲಿ 2 ವಿಧಗಳು, ಒಂದು ಏಕವಚನ, ಇನ್ನೊಂದು ಬಹುವಚನ. ಇಲ್ಲಿ ಏಕವಚನ ಅಂದರೆ ಇಲ್ಲಿ ಎಣಿಕೆಯ ಸಂದರ್ಭದಲ್ಲಿ ಒಂದು ಎಂಬುದನ್ನು ಸೂಚಿಸುವಂತಿದ್ದರೆ ಅದು ಏಕವಚನವಾಗುತ್ತದೆ. ಉದಾಹರಣೆಗೆ ಆನೆ, ನಾಯಿ, ಪತ್ರ, ರೈತ, ಈ ರೀತಿಯಾಗಿ ಇಲ್ಲಿ ಅದು ಒಂದು ವಸ್ತುವಾಗಿರಬಹುದು ಅಥವಾ ಒಂದು ಸ್ಥಳವಾಗಿರಬಹುದು ಅಥವಾ ವ್ಯಕ್ತಿಯೂ ಕೂಡ ಆಗಿರಬಹುದು. ಇಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಆಗಿರಬಹುದು. ಅವು ಕೇವಲ ಒಂದು ಎಂಬುದನ್ನು ಸೂಚಿಸುತ್ತಿದ್ದರೆ ಎಣಿಕೆಯನ್ನು ಮಾಡುವಾಗ ಎಣಿಸುವ ಸಂದರ್ಭದಲ್ಲಿ. ಇನ್ನು ಬಹುವಚನಕ್ಕೆ ಬರುವುದಾದರೆ ಇಲ್ಲಿ ಎಣಿಕೆಯ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಇದ್ದರೆ ಅಂದರೆ ಅದರ ಸೂಚಿಸುವಿಕೆಯು ಬಹುವಚನವಾಗುತ್ತದೆ. ಅಂದರೆ ಇಲ್ಲಿ ಕೂಡ ಪ್ರಾಣಿ ಆಗಿರಬಹುದು, ಪಕ್ಷಿಗಳು, ವ್ಯಕ್ತಿಗಳು, ವಸ್ತುಗಳು, ಸ್ಥಳಗಳು ಇವೆಲ್ಲವೂ ಕೂಡ ಒಂದಕ್ಕಿಂತ ಹೆಚ್ಚು ಇದ್ದಂಥ ಸಂದರ್ಭದಲ್ಲಿ ಬಹುವಚನವನ್ನು ಬಳಸಲಾಗುತ್ತದೆ. ಅಂದರೆ ಇಲ್ಲಿ ಆನೆಗಳು, ನಾಯಿಗಳು, ಪತ್ರಗಳು, ರೈತರು, ಈ ರೀತಿಯಾಗಿ ಇನ್ನೂ ಕೆಲವು ಮಾದರಿಗಳನ್ನು ನಾನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತಾವು ಕೂಡ ಇಲ್ಲಿ ವೀಕ್ಷಿಸ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಮೊದಲನೇದಾಗಿ ನೋಡೋಣ. ಇಲ್ಲಿ ಒಂದು ಮಾದರಿ ನೋಡಿ, ಏಕವಚನ ರೂಪ ಬರೆಯಿರಿ ಅಂತಿದೆ. ಇಲ್ಲಿ ಬಹುವಚನದಲ್ಲಿ ಕೊಟ್ಟಿದ್ದಾರೆ, ತಾವು ಏಕವಚನದಲ್ಲಿ ಬರೀಬೇಕು. ಇವು ತಮ್ಮ ವಿವಿಧ ಪರೀಕ್ಷೆಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಪುಸ್ತಕಗಳು ಅಂದರೆ ಪುಸ್ತಕ, ದನಗಳು ದನ, ಗುಡಿಗಳು ಗುಡಿ, ಬಾಗಿಲುಗಳು ಬಾಗಿಲು, ಕಣ್ಣುಗಳು ಕಣ್ಣು, ನೀವು ನೀನು, ನಾವು ನಾನು, ಅವು ಅದು, ಇವು ಇದು, ರಾಜರು ರಾಜ. ಮತ್ತು ಇನ್ನು ಮಾದರಿಯಂತೆ ಇಲ್ಲಿ ಅಂದಿರು ಅನ್ನುವಂತಹದ್ದು ಒಂದು ಪದವನ್ನು ಸೇರಿಸಿ ಬರೀಬೇಕು. ಇಲ್ಲಿ ಬಹುವಚನಕ್ಕೆ ಬರಿಬೇಕಾದಾಗ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ತಮ್ಮ ಅಂದಿರು ತಮ್ಮಂದಿರು, ಅಕ್ಕ ಅಂದಿರು ಅಕ್ಕಂದಿರು, ಅಮ್ಮ ಅಂದಿರು ಅಮ್ಮಂದಿರು, ಅಪ್ಪ ಅಂದಿರು ಅಪ್ಪಂದಿರು, ಈ ರೀತಿಯಾಗಿ ಬರಿಬೇಕಾಗುತ್ತದೆ. ಇನ್ನು ಕೆಲವೊಂದಿಷ್ಟು ಮಾದರಿಯಂತೆ ಬರೀರಿ ಅಂತ ಕೊಟ್ಟಿದ್ದಾರೆ. ಕಿವಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೆರಳುಗಳು, ಕಲ್ಲುಗಳು, ಬಟ್ಟೆಗಳು, ಸರಗಳು, ಅಥವಾ ಇಲ್ಲಿ ಪುಸ್ತಕಗಳು, ಬಿಡಾರಗಳು, ಭಾಷಣಗಳು, ಸಮಸ್ಯೆಗಳು, ಲಕೋಟೆಗಳು. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗ್ಬೋದು ತಾವು. ಮರಗಳು, ಪಕ್ಷಿಗಳು, ಪುಸ್ತಕಗಳು, ಮನೆಗಳು. ಅದೇ ರೀತಿಯಾಗಿ ಏಕವಚನಕ್ಕೆ ಬದಲಾಯಿಸಬೇಕಾಗುತ್ತೆ ಕೆಲವು ಸಾರಿ. ಇಲ್ಲಿ ಒಂದು ಉದಾಹರಣೆಯನ್ನು ನೋಡಿ. ಬಳ್ಳಿ ಅಂತ ಕೊಟ್ಟಿದ್ದಾರೆ. ಗುಡಿ, ದನಗಳು ದನ, ಕಾಡುಗಳು ಕಾಡು, ರೊಟ್ಟಿ, ತಮಟೆ, ಅಕ್ಷರ, ಸಾಹಿತಿ, ಕನಸು, ಪತ್ರ, ಕಡ್ಡಿ. ಈ ರೀತಿಯಾಗಿ ಇಲ್ಲಿ ತಮ್ಮೊಂದಿಗೆ ನಾನು ಈ ರೀತಿ ಮಾಹಿತಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ತಾವು ಕೂಡ ನಮ್ಮ ಚಾನಲ್ನಲ್ಲಿರುವಂತಹ ವಿಡಿಯೋಗಳನ್ನು ವೀಕ್ಷಿಸ್ತಾ ಹೋಗಿ. ಇನ್ನು ಮುಂದೆ ಪ್ರತಿದಿನವೂ ಕೂಡ ಶೈಕ್ಷಣಿಕ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತವೆ. ತಮ್ಮ ಮಗ ಅಥವಾ ಮಗಳಾಗಿರ್ಬೋದು, ತಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ನ ವಿಡಿಯೋಗಳು ತುಂಬ ಉಪಯುಕ್ತಕ್ಕೆ ಬರುತ್ತೆ ಅಂತ ಈ ಮೂಲಕ ತಮ್ಮೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ. ಯಾಕಂದರೆ ಬರುವ ವರ್ಷದ ಮೊರಾರ್ಜಿ ಪರೀಕ್ಷೆಗೆ, ನವೋದಯ, ಆದರ್ಶ ವಿದ್ಯಾಲಯ ಇನ್ನಿತರ 6ನೇ ತರಗತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಮಗೆ ನಮ್ಮ ಚಾನಲ್ನ ವಿಡಿಯೋಗಳು ಸಂಪೂರ್ಣವಾಗಿ
ಇಲ್ಲಿ ಕೇವಲ ಪ್ರಶ್ನೆ ಪತ್ರಿಕೆ ಒಂದೇ ಅಲ್ಲ, ಅದರೊಂದಿಗೆ ಕಂಟೆಂಟ್ ಅಂದರೆ ಯಾವ ಯಾವ ಪ್ರಶ್ನೆಗಳು ಯಾವ ಯಾವ ವಿಷಯದ ಮೇಲೆ ಯಾವ ಘಟಕದ ಮೇಲೆ ಕೇಳ್ತಾರೆ ಅನ್ನೋದನ್ನು ಮೊದಲು ಆ ಪಾಠದ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿದುಕೊಂಡು ತದನಂತರ ಅದರ ಮೇಲೆ ಕೇಳುವಂತಹ ಪ್ರಶ್ನೆಗಳು ಮಾದರಿ ಪ್ರಶ್ನೆಗಳನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತಾವು ಒಂದು ನೋಟ್ಸ್ ಬುಕ್ಕನ್ನು ಮಾಡಿ ಅದರಲ್ಲಿ ಪ್ರತಿದಿನ ನಾನು ಹಾಕುವ ವಿಡಿಯೋಗಳ ವಿಷಯವನ್ನು ಬರಿತಾ ಹೋಗಿ ದಿನನಿತ್ಯ ಸಂಪೂರ್ಣ ವಿಷಯ ತಮಗೋಸ್ಕರ ನಾನು ಹಾಕ್ತಾ ಇದ್ದೀನಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.